ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಶನಿವಾರದಂದು ನೀವು ಇವುಗಳಲ್ಲಿ ಯಾವುದನ್ನಾದರೂ ನೋಡಿದರೆ ಶನಿದೇವನು ನಿಮಗೆ ದಯೆ ತೋರುತ್ತಿದ್ದಾನೆ ಮತ್ತು ನಿಮ್ಮ ಒಳ್ಳೆಯ ದಿನಗಳು ಶೀಘ್ರದಲ್ಲೇ ಪ್ರಾರಂಭವಾಗಲಿವೆ ಎಂದರ್ಥ. ಸ್ನೇಹಿತರೆ, ಶನಿ ಗ್ರಹದ ಬಗ್ಗೆ ಪುರಾಣಗಳಲ್ಲಿ ಅನೇಕ ಉಲ್ಲೇಖಗಳು ಸಿಗುತ್ತವೆ. ಸೂರ್ಯನ ಮಗ ಶನಿಯನ್ನು ನ್ಯಾಯದ ದೇವರು ಎಂದು ಕರೆಯಲಾಗುತ್ತದೆ. ಸಮಯ ಬಂದಾಗ ಒಬ್ಬ ವ್ಯಕ್ತಿಯ ಒಳ್ಳೆಯ ಮತ್ತು ಕೆಟ್ಟ ಕಾರ್ಯಗಳ ಫಲಿತಾಂಶವನ್ನು ಖಂಡಿತವಾಗಿಯೂ ನೀಡುವ ಏಕೈಕ ದೇವರು ಶನಿದೇವ. ಅವರ ವಿನಾಶಕಾರಿ ನೋಟದಿಂದ ತಪ್ಪಿಸಿಕೊಳ್ಳುವುದು ತುಂಬಾ ಕಷ್ಟ. ಅದಕ್ಕಾಗಿಯೇ ಶನಿಯು ಯಾವಾಗಲೂ ಕ್ರೌರ್ಯ ಮತ್ತು ಸಂಕಟಗಳೊಂದಿಗೆ ಸಂಬಂಧ ಹೊಂದಿದ್ದಾನೆ. ಆದರೆ ನಿಮಗೆ ಗೊತ್ತಾ, ಶನಿವಾರ ಬೆಳಿಗ್ಗೆ ಕೆಲವು ವಿಶೇಷ ಸಂಗತಿಗಳು ಕಂಡುಬಂದರೆ ಶನಿಯು ನಿಮಗೆ ದಯೆ ತೋರುತ್ತಾನೆ ಮತ್ತು ನಿಮ್ಮ ಸಮಸ್ಯೆಗಳು ಕೊನೆಗೊಳ್ಳಲಿವೆ ಎಂದರ್ಥ. ಶನಿದೇವನು ಕೋಪಗೊಂಡಾಗ ವ್ಯಕ್ತಿಯು ವಿವಿಧ ರೀತಿಯ ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ. ಜ್ಯೋತಿಷ್ಯದಲ್ಲಿ ಶನಿದೇವನನ್ನು ಕರ್ಮದ ಗ್ರಹವೆಂದು ಪರಿಗಣಿಸಲಾಗಿದೆ. ಯಾರ ಜಾತಕದಲ್ಲಿ ಶನಿಯ ಸಾಡೆಸಾತಿ ಇದೆಯೋ ಅವರಿಗೆ ಇದು ಯಾವಾಗಲೂ ದುಃಖವನ್ನು ನೀಡುವುದಿಲ್ಲ, ಆದರೆ ಅವರಿಗೆ ಕೆಲವೊಮ್ಮೆ ಸಂತೋಷವನ್ನು ನೀಡುತ್ತದೆ. ವ್ಯಕ್ತಿಯ ಕಾರ್ಯಗಳು ಉತ್ತಮವಾಗಿರಬೇಕು ಮತ್ತು ಶನಿಯು ಜಾತಕದಲ್ಲಿ ಉತ್ತಮ ಸ್ಥಾನದಲ್ಲಿರಬೇಕು. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶನಿ ದೇವನನ್ನು ಮೆಚ್ಚಿಸಲು ಹಲವಾರು ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತದೆ. ಶನಿದೇವನು ನಿಮ್ಮೊಂದಿಗೆ ಸಂತೋಷವಾಗಿದ್ದಾನೆ ಮತ್ತು ಅನೇಕ ರೀತಿಯ ಶುಭ ಚಿಹ್ನೆಗಳು ಬರಲು ಪ್ರಾರಂಭಿಸುತ್ತವೆ. ಒಬ್ಬ ವ್ಯಕ್ತಿಯ ಒಳ್ಳೆಯ ದಿನಗಳು ಪ್ರಾರಂಭವಾಗುತ್ತಿದ್ದಂತೆ ಅಥವಾ ಶನಿ ದೇವನು ಅವನಿಂದ ಸಂತೋಷಗೊಂಡಾಗ ಕೆಲವು ಶುಭ ಸಂಕೇತಗಳು ಬರಲು ಪ್ರಾರಂಭಿಸುತ್ತವೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶನಿದೇವನು ನಿಮಗೆ ದಯೆ ತೋರುವ 10 ಸಂಕೇತಗಳ ಬಗ್ಗೆ ತಿಳಿಯೋಣ. ಮೊದಲನೆಯದಾಗಿ, ಶನಿವಾರವನ್ನು ಶನಿ ದೇವರ ಆರಾಧನೆಯ ದಿನವೆಂದು ಪರಿಗಣಿಸಲಾಗಿದೆ. ಶನಿವಾರದಂದು ಶನಿದೇವನನ್ನು ಪೂಜಿಸುವುದರಿಂದ ಅವನ ಆಶೀರ್ವಾದ ಸಿಗುತ್ತದೆ ಎಂದು ನಂಬಲಾಗಿದೆ. ಶನಿವಾರ ಬೆಳಗ್ಗೆ ಎದ್ದ ತಕ್ಷಣ ಗುಡಿಸುವವನು ನೆಲವನ್ನು ಗುಡಿಸುವುದನ್ನು ನೀವು ನೋಡಿದರೆ ಅದು ಒಳ್ಳೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಶನಿವಾರದಂದು ಬಡವರಿಗೆ ದಾನ ಮಾಡಬೇಕು. ನೀವು ಶನಿವಾರದಂದು ದಾನ ಮಾಡಿದರೆ ಶನಿದೇವನು ಪ್ರಸನ್ನನಾಗುತ್ತಾನೆ ಮತ್ತು ನಿಮ್ಮ ಜೀವನದಲ್ಲಿ ಸಂಪತ್ತು ಮತ್ತು ಸಂತೋಷವನ್ನು ಹೆಚ್ಚಿಸುತ್ತಾನೆ. 2. ಬೆಳಿಗ್ಗೆ ಭಿಕ್ಷುಕನನ್ನು ನೋಡಿದೆ. ಅಸಹಾಯಕರು ಮತ್ತು ಬಡವರ ಪ್ರಾರ್ಥನೆಯನ್ನು ಶನಿದೇವನು ಯಾವಾಗಲೂ ಕೇಳುತ್ತಾನೆ ಎಂದು ನಂಬಲಾಗಿದೆ. ಬಡವರಿಗೆ ಅನ್ನ ನೀಡುವ ಮತ್ತು ದಾನ ಮಾಡುವ ವ್ಯಕ್ತಿಗೆ ಶನಿದೇವನು ಪ್ರಸನ್ನನಾಗುತ್ತಾನೆ. ಒಬ್ಬ ವ್ಯಕ್ತಿಯು ಬೆಳಿಗ್ಗೆ ವಿಶೇಷವಾಗಿ ಶನಿವಾರದಂದು ಭಿಕ್ಷುಕನನ್ನು ಭಿಕ್ಷೆ ಬೇಡಲು ಬಂದರೆ ಅದು ನಿಮ್ಮ ಒಳ್ಳೆಯ ದಿನದ ಆರಂಭದ ಸಂಕೇತವಾಗಿದೆ. ಅಂತಹ ಪರಿಸ್ಥಿತಿಯಲ್ಲಿ ಭಿಕ್ಷುಕನಿಗೆ ಏನನ್ನಾದರೂ ನೀಡುವ ಮೂಲಕ ಖಂಡಿತವಾಗಿಯೂ ಸಹಾಯ ಮಾಡಿ. 3. ಕಪ್ಪು ನಾಯಿ. ಒಬ್ಬ ವ್ಯಕ್ತಿಯು ಶನಿವಾರದಂದು ರಸ್ತೆಯಲ್ಲಿ ಕಪ್ಪು ನಾಯಿಯನ್ನು ನೋಡಿದರೆ ಅದು ಒಳ್ಳೆಯ ಸಂಕೇತವಾಗಿದೆ. ಶನಿದೇವನ ಆಶೀರ್ವಾದ ಶೀಘ್ರದಲ್ಲೇ ನಿಮ್ಮ ಮೇಲೆ ಬೀಳಲಿದೆ. ಅಂತಹ ಪರಿಸ್ಥಿತಿಯಲ್ಲಿ ನೀವು ಈ ದಿನ ಕಪ್ಪು ನಾಯಿಗೆ ತಿನ್ನಲು ಏನನ್ನಾದರೂ ನೀಡಬೇಕು. 4. ಕಪ್ಪು ಕಾಗೆ. ಶಾಸ್ತ್ರಗಳ ಪ್ರಕಾರ ಶನಿದೇವನ ವಾಹನ ಕಪ್ಪು ಕಾಗೆ. ಶನಿವಾರದಂದು ಕಪ್ಪು ಕಾಗೆಯು ನಿಮ್ಮ ಬಳಿ ಬಂದು ಕುಳಿತು ಏನನ್ನಾದರೂ ತಿನ್ನುವುದು ಅಥವಾ ನೀರು ಕುಡಿಯುವುದು ಕಂಡುಬಂದರೆ ಅದು ತುಂಬಾ ಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಶೀಘ್ರದಲ್ಲೇ ನೀವು ಶನಿದೇವನಿಂದ ಆಶೀರ್ವಾದ ಪಡೆಯಲಿದ್ದೀರಿ ಮತ್ತು ನಿಮ್ಮ ಒಳ್ಳೆಯ ದಿನಗಳು ಪ್ರಾರಂಭವಾಗಲಿವೆ. 5. ಕಪ್ಪು ಹಸು. ಶನಿವಾರದಂದು ಮನೆಯಿಂದ ಹೊರಡುವಾಗ ನೀವು ಕಪ್ಪು ಹಸುವನ್ನು ನೋಡಿದರೆ ಅದು ಒಳ್ಳೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಶನಿವಾರದಂದು ಕಪ್ಪು ಹಸುವನ್ನು ಪೂಜಿಸಬೇಕು. 6. ಹಠಾತ್ ಆರ್ಥಿಕ ಲಾಭ. ನೀವು ಇದ್ದಕ್ಕಿದ್ದಂತೆ ಹಣ ಗಳಿಸಲು ಪ್ರಾರಂಭಿಸಿದರೆ ಮತ್ತು ಸಮಾಜದಲ್ಲಿ ಗೌರವವನ್ನು ಪಡೆಯಲು ಪ್ರಾರಂಭಿಸಿದರೆ ಆಗ ಶನಿದೇವನು ನಿಮ್ಮಿಂದ ಆಶೀರ್ವದಿಸಲ್ಪಟ್ಟಿದ್ದಾನೆ ಮತ್ತು ಶನಿಯು ಜಾತಕದಲ್ಲಿಯೂ ಸಹ ಮಂಗಳಕರ ಸ್ಥಾನವನ್ನು ಹೊಂದಿದ್ದಾನೆ ಎಂದು ನಂಬಲಾಗುತ್ತದೆ. ಚರ್ಮ, ಕಬ್ಬಿಣ, ಎಣ್ಣೆ, ಮರ, ಗಣಿಗಾರಿಕೆಗೆ ಸಂಬಂಧಿಸಿದ ವ್ಯಾಪಾರದಲ್ಲಿ ಲಾಭವಿದೆ. 7. ಶೂಗಳು ಅಥವಾ ಚಪ್ಪಲಿಗಳು. ಕಳ್ಳತನ. ಶನಿವಾರದಂದು ನಿಮ್ಮ ಬೂಟುಗಳು ಅಥವಾ ಚಪ್ಪಲಿಗಳು ಕಳ್ಳತನವಾದರೆ ಅದು ಶನಿದೇವನ ಮಂಗಳಕರ ಸಂಕೇತವೆಂದು ಪರಿಗಣಿಸಿ. 8. ವಿಷಯಗಳು ತಾನಾಗಿಯೇ ಬಗೆಹರಿಯುತ್ತವೆ. ಶನಿದೇವನು ಸಂತೋಷವಾಗಿದ್ದರೆ ಅಂತಹ ವ್ಯಕ್ತಿಯು ಪ್ರತಿಯೊಂದು ಕ್ಷೇತ್ರದಲ್ಲೂ ಪ್ರಗತಿ ಹೊಂದುತ್ತಾನೆ. ಅವರ ಜೀವನದಲ್ಲಿ ಯಾವುದೇ ರೀತಿಯ ಅಡೆತಡೆಗಳು ಅಥವಾ ಸಂಕಟಗಳಿಲ್ಲ. ಅವನ ಎಲ್ಲಾ ಕೆಲಸಗಳು ಸುಲಭವಾಗಿ ಆಗುತ್ತವೆ. ಅವನ ಜೀವನದಲ್ಲಿ ಸ್ಥಿರತೆ ಇದೆ. ಆಸ್ತಿ ಸಮಸ್ಯೆಗಳನ್ನು ಸ್ವಯಂಚಾಲಿತವಾಗಿ ಪರಿಹರಿಸಲಾಗುತ್ತದೆ. ವ್ಯಕ್ತಿಯನ್ನು ಎಲ್ಲಾ ರೀತಿಯ ಅಪಘಾತಗಳಿಂದ ರಕ್ಷಿಸಲಾಗುತ್ತದೆ.
9. ದೇಹವು ಬಲವಾಗಿರುತ್ತದೆ. ಶನಿ ದೇವನು ನಿಮ್ಮೊಂದಿಗೆ ಸಂತೋಷವಾಗಿದ್ದರೆ ಅಥವಾ ಶನಿಯು ನಿಮ್ಮ ಮೇಲೆ ಉತ್ತಮ ಪರಿಣಾಮ ಬೀರುತ್ತಿದ್ದರೆ ಕೂದಲು ಮತ್ತು ಉಗುರುಗಳು ಬಲವಾಗಿರುತ್ತವೆ. ಸಮಯಕ್ಕೆ ಮುಂಚಿತವಾಗಿ ಕಣ್ಣುಗಳು ದುರ್ಬಲವಾಗುವುದಿಲ್ಲ. ಮೂಳೆಗಳು ಮತ್ತು ನರಗಳು ಬಲಗೊಳ್ಳುತ್ತವೆ. ಶ್ವಾಸಕೋಶಗಳು ಇತರರಿಗಿಂತ ಬಲವಾಗಿರುತ್ತವೆ. 10. ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಆತಂಕವಿಲ್ಲ. ನೀವು ನ್ಯಾಯವಂತರಾಗಿದ್ದರೆ ಮತ್ತು ಯಾವಾಗಲೂ ಸತ್ಯವನ್ನು ಹೇಳುವ ಜನರನ್ನು ನೀವು ಇಷ್ಟಪಟ್ಟರೆ ನೀವು ಖಂಡಿತವಾಗಿಯೂ ಶನಿದೇವನಿಂದ ಆಶೀರ್ವದಿಸಲ್ಪಡುತ್ತೀರಿ. ನೀವು ಶನಿದೇವನಿಂದ ಆಶೀರ್ವದಿಸಿದರೆ ನೀವು ಅನಗತ್ಯ ಚಿಂತೆ ಮತ್ತು ಆತಂಕದಿಂದ ದೂರವಿರುತ್ತೀರಿ. ನಿಮಗೆ ಯಾವುದೇ ರೀತಿಯ ಭಯ ಇರುವುದಿಲ್ಲ. ನೀವು ಜೀವನವನ್ನು ಮುಕ್ತವಾಗಿ ಆನಂದಿಸುವಿರಿ. ಸಾಮಾನ್ಯವಾಗಿ ಜನರು ಶನಿಯ ಹಿಮ್ಮುಖ ದೃಷ್ಟಿಗೆ ಹೆದರುತ್ತಾರೆ. ನಾವು ನಿಮಗೆ ಹೇಳೋಣ, ಶನಿದೇವನು ಯಾವಾಗಲೂ ಶಿಕ್ಷಿಸುವುದಿಲ್ಲ. ಹಿಂದೂ ಧರ್ಮದಲ್ಲಿ ಶನಿದೇವನನ್ನು ನ್ಯಾಯದ ದೇವರು ಎಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಶನಿಯನ್ನು ಪ್ರೀತಿಸುವ ಜನರು ಸರಿಯಾದ ಮಾರ್ಗವನ್ನು ಅನುಸರಿಸುತ್ತಾರೆ ಮತ್ತು ಸರಿಯಾದ ಮಾರ್ಗವನ್ನು ಅನುಸರಿಸಲು ಇತರರಿಗೆ ಸಲಹೆ ನೀಡುತ್ತಾರೆ. ಈ ಕಾರಣಕ್ಕಾಗಿ ಶನಿದೇವನ ಆಶೀರ್ವಾದವು ವ್ಯಕ್ತಿಯನ್ನು ಶ್ರೀಮಂತನನ್ನಾಗಿ ಮಾಡುತ್ತದೆ ಮತ್ತು ಅವನಿಗೆ ಅಖಂಡ ಸೌಭಾಗ್ಯದ ಆಶೀರ್ವಾದವನ್ನು ನೀಡುತ್ತದೆ. ಮತ್ತು ಶನಿದೇವನು ಒಬ್ಬ ವ್ಯಕ್ತಿಯೊಂದಿಗೆ ಸಂತೋಷವಾಗಿದ್ದಾಗ ಅವನ ಅದೃಷ್ಟವು ರಾತ್ರೋರಾತ್ರಿ ಬದಲಾಗುತ್ತದೆ. ಹಾಗಾದರೆ ಶನಿ ದೇವನು ಸಂತೋಷವಾಗಿರುವ ಚಿಹ್ನೆಗಳು ಯಾವುವು ಎಂಬುದನ್ನು ನಾವು ಇಂದು ತಿಳಿಯೋಣ. ಶನಿದೇವನು ನಿಮ್ಮೊಂದಿಗೆ ಸಂತೋಷವಾಗಿರುತ್ತಾನೆ ಎಂಬುದನ್ನು ಯಾವ ಚಿಹ್ನೆಗಳು ತೋರಿಸುತ್ತವೆ ಎಂಬುದನ್ನು ನಮಗೆ ತಿಳಿಸಿ. ನೀವು ಶನಿವಾರದಂದು ದೇವಸ್ಥಾನಕ್ಕೆ ಹೋಗಿದ್ದರೆ ಮತ್ತು ನಿಮ್ಮ ಪಾದರಕ್ಷೆಗಳು ಅಥವಾ ಚಪ್ಪಲಿಗಳು ಕಳ್ಳತನವಾಗಿದ್ದರೆ ಇದು ಶನಿದೇವನ ಮಂಗಳಕರ ಸಂಕೇತವೆಂದು ಪರಿಗಣಿಸಿ. ನೀವು ಇದ್ದಕ್ಕಿದ್ದಂತೆ ಹಣ ಗಳಿಸಲು ಪ್ರಾರಂಭಿಸಿದರೆ ಮತ್ತು ಸಮಾಜದಲ್ಲಿ ಗೌರವವನ್ನು ಪಡೆಯಲು ಪ್ರಾರಂಭಿಸಿದರೆ ಆಗ ಶನಿದೇವನು ನಿಮ್ಮನ್ನು ಆಶೀರ್ವದಿಸಿದ್ದಾನೆ ಮತ್ತು ಶನಿಯು ಜಾತಕದಲ್ಲಿ ಮಂಗಳಕರ ಸ್ಥಾನವನ್ನು ಹೊಂದಿದ್ದಾನೆ ಎಂದು ಪರಿಗಣಿಸಲಾಗುತ್ತದೆ. ಶನಿದೇವನು ಪ್ರಸನ್ನನಾಗಿದ್ದರೆ ಚರ್ಮ, ಕಬ್ಬಿಣ, ಎಣ್ಣೆ, ಮರ, ಗಣಿಗಾರಿಕೆಗೆ ಸಂಬಂಧಿಸಿದ ವ್ಯವಹಾರದಲ್ಲಿ ಲಾಭವಿದೆ. ಶನಿದೇವನು ನಿಮ್ಮೊಂದಿಗೆ ಸಂತೋಷವಾಗಿದ್ದರೆ ನಿಮ್ಮ ಕೂದಲು ಮತ್ತು ಉಗುರುಗಳು ಬಲವಾಗಿರುತ್ತವೆ. ಸಮಯಕ್ಕೆ ಮುಂಚಿತವಾಗಿ ಕಣ್ಣುಗಳು ದುರ್ಬಲವಾಗುವುದಿಲ್ಲ. ಮೂಳೆಗಳು ಮತ್ತು ನರಗಳು ಬಲವಾಗಿರುತ್ತವೆ. ನಿಮ್ಮ ಮನೆಯ ಹೊರಗೆ ಅಥವಾ ಪಶ್ಚಿಮ ದಿಕ್ಕಿನಲ್ಲಿ ಶಮಿ ವೃಕ್ಷವನ್ನು ನೆಟ್ಟರೆ ಶನಿದೇವನು ನಿಮ್ಮೊಂದಿಗೆ ಆಶೀರ್ವದಿಸುತ್ತಾನೆ ಎಂದು ನಂಬಲಾಗಿದೆ. ಇದರ ಹೊರತಾಗಿ ದಕ್ಷಿಣ ದಿಕ್ಕಿನಲ್ಲಿ ಬೇವಿನ ಮರವಿದ್ದರೆ ಹನುಮಂಜಿಯ ಕೃಪೆಯಿಂದ ನಿಮಗೆ ಯಾವತ್ತೂ ಶನಿಯ ಬಾಧೆ ಬರುವುದಿಲ್ಲ. ಶನಿದೇವನು ದಯೆ ತೋರುವ ಜನರು ನ್ಯಾಯಯುತ ಮನಸ್ಸಿನವರು ಮತ್ತು ಸತ್ಯವನ್ನು ಮಾತನಾಡುವ ಧೈರ್ಯವನ್ನು ಹೊಂದಿರುತ್ತಾರೆ. ಅಂತಹ ಜನರು ಯಾವುದೇ ರೀತಿಯ ಭಯವನ್ನು ಅನುಭವಿಸುವುದಿಲ್ಲ. ನೀವು ಹನುಮಾನ್ ಚಾಲೀಸಾವನ್ನು ನಿಯಮಿತವಾಗಿ ಓದುತ್ತಿದ್ದರೆ ಶನಿದೇವನು ಖಂಡಿತವಾಗಿಯೂ ನಿಮ್ಮೊಂದಿಗೆ ಸಂತೋಷವಾಗಿರುತ್ತಾನೆ ಎಂದು ನಾವು ನಿಮಗೆ ಹೇಳೋಣ. ಏಕೆಂದರೆ ನಿಮ್ಮ ಭಕ್ತರಿಗೆ ನಾನು ಯಾವುದೇ ರೀತಿಯಲ್ಲಿ ತೊಂದರೆ ಕೊಡುವುದಿಲ್ಲ ಎಂದು ಶನಿದೇವನು ಹನುಮಂತನಿಗೆ ಮಾತು ಕೊಟ್ಟಿದ್ದನು. ಮದ್ಯಪಾನ ಮಾಡದಿದ್ದಲ್ಲಿ, ಬಡ್ಡಿ ವ್ಯವಹಾರ ಮಾಡದಿದ್ದಲ್ಲಿ, ಸುಳ್ಳು ಸಾಕ್ಷಿ ಹೇಳದಿದ್ದಲ್ಲಿ, ಮನೆ ಕಲಹಗಳಲ್ಲಿ ತೊಡಗಿಕೊಳ್ಳದಿದ್ದಲ್ಲಿ ಮತ್ತು ಪರ ಹೆಣ್ಣಿನ ಮೇಲೆ ಕಣ್ಣಿಡದಿದ್ದಲ್ಲಿ ಶನಿದೇವನು ನಿನ್ನಿಂದ ಅನುಗ್ರಹಿಸಲ್ಪಟ್ಟಿದ್ದಾನೆ ಎಂಬುದನ್ನು ಅರ್ಥಮಾಡಿಕೊಳ್ಳಿ. ನಿಮಗೂ ಈ ಚಿಹ್ನೆಗಳು ಬರುತ್ತಿದ್ದರೆ ಶನಿದೇವನ ಆಶೀರ್ವಾದ ನಿಮ್ಮ ಮೇಲಿದೆ ಎಂಬುದನ್ನು ಅರ್ಥಮಾಡಿಕೊಳ್ಳಿ. ವೀಕ್ಷಕರೇ, ನಿಮಗೆ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.